ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಕೇಳ್ತೀರಾ ಸುನೀಲ್ ಹೇಗಿದ್ದರು ಮತ್ತು ಡ್ಯೂಟಿಗೆ ಜಾಯ್ನ್ ಹೋದ್ರಾ ಯಾವತ್ತು ಹೋದ್ರು ಅಂತ. ಆಲ್ರೆಡಿ ಸುನೀಲ್ ಹೋಗಿರ್ತಾರೆ. ಹೋಗಿ ವಿಡಿಯೋ ನೋಡೋ ಅಷ್ಟರಲ್ಲಿ ಅವ್ರ ಡ್ಯೂಟಿ ಕೂಡ ಜಾಯ್ನ್ ಆಗಿರ್ತಾರೆ. ಆದರೂ ನಮ್ಮ ಮನೇಲಿ ಸುನೀಲ್ ಇಲ್ಲದೆ ಅಂತ ಹಬ್ಬ ಈ ಸರ್ತಿ ತುಂಬ ದಿನವೇ ಇದ್ರು, ಲಾಂಗ್ ಟೈಮ್ ಇದ್ದರು. ಅವ್ರು ಇರೋ ಟೈಮಲ್ಲಿ ನಮ್ಮ ಮನೆ ಎಷ್ಟು ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ ನೋಡ್ತೀರಾ. ಅಂದರೆ ನಾವು ವೀಡಿಯೋವೇ ಮಾಡಿಲ್ಲ ಈ ಸತಿ, ಕರೆಕ್ಟಾಗಿ ಹೇಳ್ಕೋಬೇಕು ಅಂದರೆ. ಯಾಕೆ ಅಂದರೆ ನಮ್ಮ ಖುಷಿ ಟೈಮು, ಒಳ್ಳೆ ಟೈಮೆಲ್ಲ ಯಾಕೆ ವೀಡಿಯೋ ಮಾಡ್ಕೊಂಡು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡೋದು ಅನ್ನೋದ್ರ ಜೊತೆ ನಿಜವಾಗ್ಲೂ ಹತ್ರ ಎಲ್ಲ ಮನೇಲಿ ಎಲ್ಲ ಇರ್ಬೇಕಾದ್ರೆ ವೀಡಿಯೋ ಮಾಡಲಿಕ್ಕೆ ಮನಸ್ಸೇ ಆಗೋಲ್ಲ. ಆ ವೀಡಿಯೋ ಅಂತ ಮಧ್ಯೆ ಹೋಯ್ತು ಅಂತಂದರೆ ಅದೆಲ್ಲ ಒಂಥರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ವಿ ಅಷ್ಟೇ. ಅದು ಬಿಟ್ಟು ಜಾಸ್ತಿ ಏನು ಮಾಡಿಲ್ಲ ವೀಡಿಯೋನ. ಹ್ಞೂ ಎಳ್ಳೆ ಕುಡಿಬೇಕು ಇರ್ತಾ ಬರಲಿ ಖುಷಿಗಳೇ. ಶೈಲು ಆಗ್ಬೋದು, ಬುಜ್ಜಿ ಬೇಬಿ ಆಗ್ಬೋದು, ಅವ್ರ ಖುಷಿನೇ ಬೇರೆ ಥರ ಇರುತ್ತೆ. ಅದು ಖುಷಿನೇ ಬೇರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೋದ್ರು ಅಂದರೆ ಬೇಜಾರು ಆಗೇ ಆಗುತ್ತೆ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋದೇ. ಹೌದು, ಮಿಸ್ ಮಾಡ್ಕೊಳ್ತೀಯ ಪಪ್ಪನ? ಬಾ ಇಲ್ಲಿ ಮುಂದೆ ಬಾ. ಎಷ್ಟು ಮಿಸ್ ಮಾಡ್ಕೊಳ್ತೀಯಾ? ಅಯ್ಯೋ, ಅವ್ನ ಕಾಲು ಬೆರಳಿಗಿಂತ ಕೈ ಬೆರಳಿಗಿಂತ ಜಾಸ್ತಿ ಮಿಸ್ ಮಾಡ್ಕೊತೀಯ. ನೀನು ಎಷ್ಟು ಮಿಸ್ ಮಾಡ್ಕೊತೀಯವ? ನಾನು ಕೈ ಬೆರಳಿಗೆ ಮಗನ ಶೈಲಿಯಲ್ಲೇ ಹೇಳ್ತಿದ್ದಿಲ್ಲ ಅವಳು. ಅಂದರೆ ಬುಜ್ಜಿ ಬೇಬಿಗೆ ಗೊತ್ತಾಗಲ್ಲ 1 2 ಆ ಥರ ಎಲ್ಲ ಅವ್ನು ಹೇಳ್ತಾನೆ. ಆ ಥರ ಅಂದರೆ ತುಂಬ ಅಮ್ಮ ಮಗ ಇಬ್ಬರು ಅಳ್ತಾ ಇದ್ರು. ನಾನಂತೂ ಅಳೋದಿಲ್ಲ. ಯಾಕೆ ಅಂತ ಹೇಳ್ತಿ ಕೇಳಿ, ನನಗೆ ತುಂಬ ಯಾಕೆಂದರೆ ನನ್ನ ಮಕ್ಕಳು ಖುಷಿ ನನಗೆ ತುಂಬ ಇಂಪಾರ್ಟೆಂಟು. ಶೈಲನ್ನು ನೋಡ್ಕೊಂಡು ಖುಷಿ ಪಡೋದೆ. ಅವಳು ಖುಷಿಯಾಗಿದ್ದರೆ, ಮಕ್ಕಳು ಖುಷಿಯಾಗಿದ್ದರೆ ನನಗೂ ಖುಷಿ. ಅಂದರೆ ಅವ್ರು ಅಳ್ತಾ ಇರ್ಬೇಕಾದ್ರೆ ನಾನು ಧೈರ್ಯ ಕರ್ಕೊಳ್ಳಲ್ಲ. ನಾನು ಬೈಕೊಂಡೆ ಕರ್ಕೊಳ್ಳಿ ನಡಿಯೇ ಬರ್ತಾರೆ. ಇನ್ನೇನು 3 ತಿಂಗಳು 4 ತಿಂಗಳು ಅಂದ್ಬಿಟ್ಟು ಗೊತ್ತು ನಿನ್ಗೂ ಮನೆ ಅಂದರೆ ಏನು ಮಾಡೋಕ್ಕಲ್ಲ. ಅವ್ರು ಮಾಡ್ತಾ ಇರೋದೇ ಆರ್ಮಿ ಡ್ಯೂಟಿ ಅಂತಂದಮೇಲೆ ಅವೆಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಅಳೋದು. ಅಂದರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ನೀವೆಲ್ಲ ಸ್ಟ್ರಾಂಗ್ ಇರ್ತೀರಾ. ಏನು ಸ್ಟ್ರಾಂಗ್ ಇರಲ್ಲ. ನೋವು ಸಂಕಟ ಅನುಭವಿಸ್ತವ್ರಿಗೆ ನಿಜವಾಗ್ಲೂ ಆರ್ಮಿ ಫ್ಯಾಮಿಲಿ ಅಂದರೆ ಈಗ 1 ದಿನ 2 ದಿನ 3 ದಿನ ಮನೆಗೆ ಬಂದಿಲ್ಲ ಅಂದರೆ ಮಕ್ಕಳು ನಮ್ಮ ಅಪ್ಪ ಬೇಕು ಅಂತ ಹೇಳ್ತಾರೆ. ಮತ್ತು ಗಂಡನ್ನ ಬಿಟ್ಟಿರೋದಿಲ್ಲ. ಯಾಕೆಂದರೆ ಹೆಣ್ಮಕ್ಳು ಎಲ್ಲೇ ಇರಲಿ ಮದುವೆ ಆಗಿಲ್ಲ ಗಂಡ ಖುಷಿಯಾಗಿ ಗಂಡ ಹೆಂಡತಿ ಚೆನ್ನಾಗಿದ್ರೇ ಚಂದ ಅಂತ ಅಂದ್ಕೊಳ್ತಾರೆ. ಅದೇ ಇವ್ರು ಮಾಡ್ತಾರೆ ಆರ್ಮಿ ಡ್ಯೂಟಿ. ನಾವು ಏನೇ ಇರಲಿ ಅದನ್ನೆಲ್ಲ ನೋವು 1000 ಇರುತ್ತೆ. ಅದನ್ನೆಲ್ಲ ನುಂಗ್ಕೊಂಡು ಜೀವನ ಮಾಡಲೇಬೇಕಾಗುತ್ತಲ್ವ, ಏನೂ ಮಾಡೋಕ್ಕಾಗೋದಿಲ್ಲ. ಸರಿ, ಇಲ್ಲ ಆರಾಮಾಗಿ ಹೋಗಿದ್ದಾರೆ. ನಿಮ್ಮ ಕಡೆಯಿಂದ ನಾನು ಕೇಳೋದೇನು ಆಶೀರ್ವಾದ ಒಂದನೇ ಕೇಳೋದು. ಶೈಲಿಗಾಗ್ಬೋದು, ಸೈಡಿಗೆ ಹೋಟೆಲ್ ಬೆಳೀತಾರೆ, ಮಗುಗಾಗ್ಬೋದು, ನಮ್ಮ ಫ್ಯಾಮಿಲಿಗಾಗ್ಬೋದು, ಶೈಲಿಗಾಗ್ಬೋದು ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ ನಾನಂತೂ. ಎಲ್ಲಪ್ಪ ರಂಗೋಲ ಪುಡಿ ಮೇಲಿಟ್ಬಿಟ್ಟವ? ಅಯ್ಯೋ ನೀನು ಎತ್ತಕ್ಕಾಗ್ಬಿಡು, ಮೊಮ್ಮ ಕೊಡ್ತಾಳೆ. ನಾನು ಇವಾಗ ದೇವ್ರ ಮನೆ ದೀಪಗಳೆಲ್ಲ ಬೆಳಿಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ದೆ. ಮನೆ ಒರೆಸೋದಾಗ್ಬೋದು, ಬಟ್ಟೆ ತೊಳೆಯೋದು ಅದೆಲ್ಲ ಸ್ವಲ್ಪ ಕೆಲಸಗಳು ಮಾಡ್ತಿದ್ದೆ. ಸ್ವಲ್ಪ ಯಾಕೋ ಸುಸ್ತು ಟಯರ್ಡ್ ಅನ್ನಿಸ್ತು. ಸ್ನಾನ ಮಾಡಿಬಿಟ್ಟು ಏನು ಮಾಡಿದೆ, ಮಲಗೇ ಬಿಟ್ಟೆ ನಾನು. ಬುಜ್ಜಿ ಮಾರ ರಂಗೋಲಿ ಬಿಡ್ತೀವಿ, ಸುಮ್ಮನಿರು, ಕರಿಬಿಟ್ಟವನ್ನ. 12:30 ಕೆಲಸ ಮುಗೀತು. ಕೆಲಸ ಮುಗಿದ್ಮೇಲೆ ಅನ್ನಿಸ್ತು ಸ್ವಲ್ಪ ಸುಸ್ತು ಯಾಕೋ ಅನ್ನಿಸ್ತದೆ. ಎಲ್ಲ ಕೆಲಸಗಳು ಸ್ವಲ್ಪ ಮನೆ ದೊಡ್ಡ ಮನೆ ಇರೋದ್ರಿಂದ ಒಂದು ಸೈಡಿಂದ ಮನೆನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂದರೆ ಮತ್ತೆ ಬೆಳಗ್ಗೆಯಿಂದ ಎಲ್ಲ ಏನಾಯಿತು ಅಂದರೆ ಕುಷ್ಮಾ ನಾನು ಹೇಳ್ತಿದ್ದೀನಿ ತಾನೆ, ಹ್ಯಾಂಡ್ ವಾಶ್ ಮಾಡು, ಬಾಯಿ ಬಿಟ್ಟು ಕೈಯೆಲ್ಲ ಬರ್ಬಿಟ್ಟಿದ್ದಾನೆ ಬೆಳಗ್ಗೆಯಿಂದ. ಅಂದರೆ ಸ್ವಲ್ಪ ಇವಾಗೆಲ್ಲ ಧೂಳೆಲ್ಲ ಬರ್ತಾ ಇರುತ್ತೆ ಮಳೆಯಲ್ಲಲ್ವಾ. ಬಾಲ್ಕನಿ ಹೊರಗಡೆ ಆಗ್ಬೋದು, ವಿಂಡೋಸ್ ಆಗ್ಬೋದು, ಎಲ್ಲ ಸ್ವಲ್ಪ ಧೂಳು ಅವಾಗ ಆಗ್ತಾಯಿತ್ತು. ನಾನು ಆಲ್ರೆಡಿ ಧೂಳೆಲ್ಲ ಒರೆಸಿ 1 ವಾರ ಆಗಿತ್ತು. ಹೊರಗಡೆ ಎಲ್ಲ ಕ್ಲೀನಾಗೆಲ್ಲ ನೀರು ಹಾಕಿ ಬಾಲ್ಕನಿ ಎಲ್ಲ ತೊಳೆದು ಮತ್ತು ವಿಂಡೋಸ್ ಎಲ್ಲ ಕ್ಲೀನಾಗೆಲ್ಲ ಒರೆಸ್ಕೊಂಡು ಧೂಳೆಲ್ಲನೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಬಟ್ಟೆ ಎಲ್ಲ ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ದೇಹಕ್ಕೆ ಸುಸ್ತು ಟಯರ್ಡ್ ಆಗ್ತಾ ಇರುತ್ತಲ್ವ, ಏನು ಮಾಡೋಂಗಿಲ್ಲ. ಆದ್ರೂ ನಾನು ಮೆಡಿಷನ್ ತಗೊಳ್ತಾ ಇರ್ತೀನಿ. ಮತ್ತು ಇವಾಗ ನನ್ನ ಕೈಯಲ್ಲಿ ನನ್ನ ಅಂದರೆ ನನ್ನ ಮಾಡ್ತಿದ್ದ ಕೆಲಸನ ಮೀರಿ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಇವಾಗಲೂ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸೋಂಬೇರಿತನ ಆಗ್ಬಿಟ್ರೆ ಮುಂದೆ ಇನ್ನೂ ಸೋಂಬೇರಿತನ ಆಗ್ಬಿಡ್ತೀನಿ. ಶೈಲಿಗೆ ಡೆಲಿವರಿ ಆದಮೇಲೆ ಇವಾಗೇನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾಳೆ. ಪುಟ ಕರಿಯವನ್ನ ಕಿಚನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾಳೆ. ಮತ್ತು ಶೈಲನ್ನು ಇವಾಗ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸನೂ ಮಾಡ್ಕೊಡ್ತಾ ಇರ್ತಾಳೆ. ಡೆಲಿವರಿ ಆದ ನಂತರ ಮತ್ತೆ ಇನ್ನೇನು ಅವಳಿಗೆ
7 ಮಂತ್ ಮುಗಿತಾ 9 ಮಂತ್ ಬರ್ತಾ ಇರುತ್ತೆ ನೆಕ್ಸ್ಟಲ್ಲಿ ಅವಳು ಕೂಡ ಫುಲ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಆ ಟೈಮಲ್ಲಿ ಫುಲ್ ಎಲ್ಲ ಜವಾಬ್ದಾರಿ. ಅದ್ರ ಜೊತೆ ಮಗು ಆದಮೇಲೆ ಆ ಮಗು ನೋಡಿಕೊಂಡು ಶೈಲುಗೆ ಆರೈಕೆ ಮಾಡಿಕೊಂಡು ಪಾಪುಗೆ ಆರೈಕೆ ಮಾಡಿಕೊಂಡು ಅದ್ರ ಜೊತೆಲಿ ನಮ್ಮ ಬುಜ್ಜಿ ಬೇಬಿಗೆ ನೋಡಿಕೊಂಡು, ಯಾಕೆ ನಮ್ಮ ಬುಜ್ಜಿ ಬೇಬಿಗೆ ಸ್ಪೆಷಲಾಗಿ ಒಂದು ಕೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಅವನಿಗೆ ನಾವು ಅಂದರೆ ತುಂಬ ಇಷ್ಟ. ಪಾಪು ಆದಮೇಲೆ ಅವನ್ನ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ. ಅವನು ಕೂಡ ತುಂಬಾ ಕೇರ್ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಅದು ಅನಿಸ್ಬಿಡುತ್ತೆ, ನೋಡಪ್ಪ ಪಾಪು ಆದಮೇಲೆ ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅವನ್ನ ಚೆನ್ನಾಗಿ ಅವ್ನು ಕೇರ್ ಮಾಡೋದು ಎಲ್ಲ ಮಾಡಬೇಕು ಅಂದರೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ನಾನು ಸ್ಟ್ರಾಂಗ್ ಆಗಬೇಕು ಅಂದರೆ ಇವಾಗಿಂದನೇ ಎಲ್ಲ ಸ್ವಲ್ಪ ದೇಹ ಬೆಳಗಬೇಕು. ಕೆಲಸ ಮಾಡಿ 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 ಎಲ್ಲನೂ ನನ್ನ ಮೈಂಡ್ ಸೆಟ್ಟಲ್ಲಿ ಯಾವಾಗಲೇ ಬಂದುಬಿಡ್ತು. ಶೈಲಿ ಯಾವಾಗ ಪ್ರೆಗ್ನೆಂಟ್ ಆದಮೇಲೆ ಬೆಳಗ್ಗೆ ಟೈಮ್ ಅಷ್ಟು ಹೊತ್ತಿಗೆ ಹೇಳ್ದಾನೆ ಇರೋಳು ಪಟ್ ಅಂತ ಎದ್ಬಿಡೋದು, 6 ಗಂಟೆಗೆ ಎಚ್ಚರ ಆಗ್ಬಿಡೋದು, ಇದೆಲ್ಲ ಆಗುತ್ತೆ. ಅಂದರೆ ಅದಕ್ಕೆ ಇವಾಗಲೇ ಎಷ್ಟು ಸ್ವಲ್ಪ ಕಂಡೀಷನಲ್ಲಿ ಇಟ್ಕೊಂಡು ಎಲ್ಲ ಕೆಲಸನ ಮಾಡಬೇಕು ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆದರೂ ಕೂಡ ಆಗಲಿಲ್ಲ ಮಧ್ಯಾಹ್ನ. ಇವಾಗೆಲ್ಲ ತೊಳಿತಾ ಇದ್ದೀನಿ. ಮತ್ತು ಇದು ತುಳಸಿ ನೆಡೋಣ ಅಂದ್ಬಿಟ್ಟು ತುಳಸಿ ಪಾಟ್ ತರಿಸಲಿಲ್ಲ. ಯಾಕೆ ಅಂತಂದರೆ ಮಾಮೂಲಿ ಇದ್ದೇ ತರಿಸ್ದೆ, ಚಿಕ್ಕದಿತ್ತು ಅದು ತುಳಸಿ ಪಾಟು. ಇದಾದರೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ತುಳಸಿ ಗಿಡ ನೆಡೋಣ ಅಂತ ಅಂದ್ಬಿಟ್ಟು ತರಿಸಿದೆ. ನಮ್ಮ ಮನೆಯವ್ರಿಗೆ ಮಣ್ಣು ಥರ ಕಳಿಸ್ತಿದ್ದೀನಿ. ಆ ಮಣ್ಣು ತಂದ್ಮೇಲೆ ತುಳಸಿ ಗಿಡ ಇಲ್ಲೇ ಪಾರ್ಕಲ್ಲಿದೆ, ನಮ್ಮ ಎದುರುಗಡೆ ಪಾರ್ಕಲ್ಲಿದೆ. ತಂದುಬಿಟ್ಟು ಸ್ವಲ್ಪ ನೆಡಬೇಕು. ಸೋಮವಾರ ಆಗಿರೋದ್ರಿಂದ ಇದೆಲ್ಲ ದೇವ್ರ ದೀಪ ಅಷ್ಟರಲ್ಲಿ ಸಂಜೆ ಅಷ್ಟರಲ್ಲಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕೆಲಸನ. ಏನಾಯಿತು ಬೆಳಗಾಯಿತು. ದೇವ್ರ ಮನೆ ಶೈಲಿನೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದಾರೆ, ಹೂವು ಎಲ್ಲ ಮುಗಿಸಿ. ಮತ್ತು ದೇವ್ರ ಮನೆ ದೀಪ ಅಷ್ಟು ಬೆಳೆದಿರಲಿಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸ್ವಲ್ಪ ತುಳಸಿ ಪಾಟು ಹಸ ತಗೊಂಡು ಬಂದೆ ಅಲ್ವಾ, ಇದಕ್ಕೂ ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಮಡಗ್ಬಿಡೋಣ ಅಂತಂದ್ಬಿಟ್ಟು ತಗೊಂಡು ಸುಮ್ಮನೆ ತುಳಸಿ ಗಿಡ ನೆಡ್ತಾಯಿದ್ದೀವಿ ಅಂತಂದರೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ತೊಳೆದು ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮಡಗಿದ್ರೆ ಏನೋ ಖುಷಿ ಸಿಗುತ್ತೆ. ನಾವು ಏನು ಇನ್ಮೇಲೆ ಪೂಜೆ ಎಲ್ಲ ಮಾಡ್ತಾ ಇರ್ತೀವಲ್ಲ ಮನೆ ಬಾಗಿಲು ಇಟ್ಕೊಂಡು, ಹಂಗಾಗಿ ಇದು ಕೂಡ ತುಳಸಿ ಪಾಟ್ ಜೊತೆ ನೀರು ಕೆಳಗಡೆ ಹೋಗ್ಬಾರ್ದು ಅಂತ ಇದನ್ನು ಕೂಡ ತಂದಿದ್ವಿ. ಇಷ್ಟೇ. ಎಲ್ಲಿ ಬಾಂಬಲ್ಲಿ ಅದು ಬಾಂಬ್, ಅದು ಗನ್ನು ಏನೋ ಅಮ್ಮಮ್ಮ 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 ಅಯ್ಯಪ್ಪ ಏನು ಮಾಡಲ್ಲ. ನನ್ನ ಜೊತೆ ಅವ್ನು ನೋಡಿ ಸೇರ್ಕೊಂಡ ಇದು ಅಮ್ಮಮ್ಮ ಜೊತೆ ಸೇರ್ಕೊಂಡು ಅವನು ಪಾಪ ನೋಡ್ಕೊಳ್ತಾರೆ ಕಡೆ. ಅವನೇನು ಮಾಡ್ತಾರೆ ಅಮ್ಮಮ್ಮನಿಗೆ? ಏನದು ಸೆಲ್ಯೂಟ್ ಹೊಡಿತಾರದು? ಬಾಯ್ ಸ್ವಾಮಿಗೌಡ, ಬಾಯ್ ಬಾಯ್. ಓಕೆ ಬಾಯ್. ಹುಷಾರಾಗಿ ಬಿಟ್ಟೋಗಿ ಅವನ್ನ. ಯಾವಾಗಿದೆ ಬುಜ್ಜಿ? ಅಲ್ಲಿ ಎಲ್ಲ ತೊಳೆದಿದ್ದೀನಿ, ಬಾಗಿಲೆಲ್ಲನೂ ಎತ್ಕೊಳ್ತೀನಿ ಬಿಡಿ, ಸ್ವಲ್ಪ ಆರ್ಲಿ ಅಂತ ನಾನೇ ಬಂದೆ. ಸ್ಲಿಪ್ಪರೆಲ್ಲ ವಾಶ್ ಒರೆಸಿದ್ದೀನಿ ನೋಡ, ತೊಳೆದಿದ್ದೀನಿ. ಹಾಕೋ ಬುಜ್ಜಿಮ್ಮ, ಮಮ್ಮನ ಕಾಟ ಕೊಡ್ಬೇಡ. ತಣ್ಣಗಾಗ್ತಿದ್ಯಾ? ತೊಳೆದಿದೆ ಅದಕ್ಕೆ ಕಣ, ಹೋಗೆಲ್ಲ ಮಣ್ಣು ಮಾಡ್ಕೊಂಡಿದ್ದಲ್ಲ ಅದಕ್ಕೆ ತೊಳೆದಿದೆ ಕಣ. ಬಾಯ್, ಲವ್ ಯು. ಕೂಗು ಹೇಳ್ತಾರೆ ಜೋರಾಗಿ. ಪಪ್ಪನಿಗೆ ಹೋಗು, ಸರಿ ಆಯ್ತು ಬಾಯ್. ಕೇಳಿಸ್ತು, ಹೋಗಿ ಪಪ್ಪ ನೋಡ್ತಾರೆ. ಅಯ್ಯೋ ಬಾಯ್ ತಂಗಿ ಪಾಪು, ಏನು ಮಾಡ್ತಿಲ್ಲ, ಕೇಳಿಸ್ಕೊಳ್ಳಿ. ಆಮೇಲೆ ನಡಿ ಕುಷ್ಮಾ. ಹೌದು, ಮನೆ ಬಂದು ಮಾತಾಡಬೇಕು. ಬಾಯಣ್ಣ ಬಾಯಣ್ಣ ಅಂತಿದ್ಯಂತ ಹಬ್ಬ ಓವರಾಯ್ತು ಒಂದು ಪುಟ. ಅಲ್ಲ ಪಾಪ ಮಾತಾಡ್ತಿದ್ದೆ ನನ್ನ ಜೊತೆ, ಬಾಯಣ್ಣ ಬಾಯಣ್ಣ ಅಂತಿದ್ಯಂತೆ. ಅವನ ಆಸೆ ನೋಡು. ಹಾಂ ಹಾಂ. ಅಯ್ಯೋ ಅಲ್ಲೂ ಹೇಳ್ತಾರೆ ನಿಮ್ಮ ಅಪ್ಪನಿಗೂ, ಅಲ್ಲಿ ಮಡ್ಗ ಮಾರಲಿ. ಬಾಯಣ್ಣ ಬಾಯಣ್ಣ ಅಂತಿದ್ಯಂತೆ ಪಾಪು. ನೋಡಿ ಅವನು ಅಯ್ಯೋ ತುಂಬ ಡೈಲಿ ಹೇಳ್ತಾ ಇರ್ತಾನೆ. ಯಾವಾಗ ಶೈಲಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಆವಾಗಿಂದಲೂ ಹೇಳ್ತಾ ಇರ್ತಾನೆ. ಸಿಕ್ಕಾಬಟ್ಟೆ ಬಿಸಿಲು ಸೆಕೆ ಎರಡೂ ಇದೆ, ಅದಕ್ಕೆ ವಿಂಡೋಸ್ ಎಲ್ಲ ತೆಗೆದುಬಿಟ್ಟಿದ್ದೇನೆ ನೋಡಿ ಹೆಂಗೆ ಎಲ್ಲ ಕಡೆ. ಇವತ್ತೆಲ್ಲ ಕ್ಲೀನ್ ಮಾಡಿದೆ, ಇಲ್ಲಲ್ಲ ಅಂದರೆ ಡೆಸ್ಟೆಲ್ಲ ಬಂದು ಕೂತ್ಕೊಳತ್ತಲ್ಲ, ಹಂಗಾಗಿ ಡೋರ್ ಹತ್ರ ವಿಂಡೋಸ್ ಹತ್ರ ಹೊರಗಡೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ. ಇನ್ನು ಬಟ್ಟೆ ರಾಶಿ ರಾಶಿ ಬಟ್ಟೆಗಳಿದೆ, ಕೆಲಸಗಳಿದೆ, ಬೇಜಾರು ಮಾಡೋ ಅಂಥದ್ದು. ಸುನೀಲ್ ಹೋದ್ಮೇಲಂತೂ ಮನೆ ಯಪ್ಪ ಹೆಂಗೆ ಬಿಕೋ ಅನ್ನಿಸ್ತಾ ಇದೆ ಅಂದರೆ,
ಹೇಳೋಕ್ಕೆ ಸಾಧ್ಯ ಇಲ್ಲ, ಹಂಗೆ ಬಿಕೋ ಅನ್ನಿಸ್ತಾ ಇದೆ. ಒಂದು ದಿನ ನೆನ್ನೆ ಅಂತೂ ನಾವು ಮೇಲೇ ಒಬ್ಬರು ಮೇಲೆ ಇದ್ದಿಲ್ಲ, ಏನಂದರೆ ಏನೂ ಕೂಡ ಮಾಡಿಲ್ಲ. ಒಂದು ಬಟ್ಟೆ ರಾಶಿ ತುಂಬಿಟ್ಟಿದೆ ಇಲ್ಲಿ ಜಾಸ್ತಿ ನಂದೇ ಇದೆ ಸ್ವಲ್ಪ ಒಂದಷ್ಟು ಸ್ಯಾರಿಗಳು, ಹಾಸ್ಪಿಟಲ್ಗೆ ಓಡಾಟ ಅಂದ್ಕೊಂಡು. ಈಗ ಎರಡು ದಿನಕ್ಕೆ ಒಂದೇ ದಿನಕ್ಕೆ ಮೂರು ಸರಿ ಸ್ಯಾರಿಗಳನ್ನ ಚೇಂಜ್ ಮಾಡಿದ್ದೀನಿ ಓಡಾಡೋಕ್ಕೆ. ಅದೆಲ್ಲ ವಾಶ್ ಮಾಡಬೇಕು ಇವಾಗ. ಪುಟ ತಿಂಡಿ ಮಾಡ್ಕೊಬಿಡು. ಟೈಮ್ ಆಗಿದೆ ನೋಡಿ, ರಾತ್ರಿ 10 ಗಂಟೆ ಆಗಿದೆ. 10 ಗಂಟೆಲಿ ಅವ್ರ ತಾತ ಹೊರಗಡೆ ವಾಕ್ ಮಾಡ್ತಾಯಿದ್ರು, ಒಳಗಡೆ ವಾಕ್ ಮಾಡ್ತಿದ್ದವನು ಸುಮ್ಮನೆ ಮಾಡೋದು ಬಿಟ್ಟು ಹೊರಗಡೆಯಿಂದ ಅವ್ರ ತಾತ ನೋಡಿಕೊಂಡು ಒಳಗಡೆ ಓಡಿ ಬಂದು ಸ್ಟಿಪಾಯ್ ಮೇಲೆ ಬಿದ್ದಿದ್ದಾನೆ ನೋಡಿ. ಸ್ಟಿಪಾಯ್ ಮೇಲೆ ಬಿದ್ದು ಈ ಕಡೆ ಕೆನ್ನೆಗೆ ಗೊತ್ತಿದೆ, ಮತ್ತು ಒಳಗಡೆ ಅಲ್ಲಿಗೆ ತುಟಿ ಎಲ್ಲ ಈ ಸೈಡು ನೋಡಿ, ಅಲ್ಲಿ ನೋಡ್ತಿದ್ದೀನಲ್ಲ, ನೋಡಿದ್ರೆ ಹಿಂದೆ ಅಲ್ಲೆಲ್ಲ ಒತ್ತಿಬಿಟ್ಟಿದೆ ಅವನಿಗೆ. ಎಷ್ಟು ಬ್ಲಡ್ ಬಂತು ಅಂದರೆ ನಾನು ನಿಜವಾಗ್ಲೂ 5 ನಿಮಿಷ ನಾನು ಏನು ಮಾತಾಡೋಕ್ಕೆ ಆಗಿಲ್ಲ ಮನೇಲಿ. ಅಷ್ಟು ಶಾಕ್ ಆದಂಗೆ ಆಗೋಯ್ತು. ಏನಕ್ಕೆ ಅಂದರೆ ಅಷ್ಟು ಬಿರ್ಸಲ್ಲಿ ಬಂದು ಕಪಾಲ ಬಿದ್ದದು, ಏನಾದರೂ ತಲೆಗೋ ಅಥವಾ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಏನು ಅನಾಹುತ ಆಗ್ತಿತ್ತಪ್ಪ ಅನ್ನೋಷ್ಟು ನನಗೆ ಭಯ ಜೊತೆ ಅಳು. ಶೈಲಿಗೆ ಹೆಂಗಪ್ಪ ಕರೆಯೋದು ಅನಿಸ್ಬಿಡ್ತು. ಅವಳು ಬೇರೆ ನೋಡ್ಬಿಟ್ಟು ರಕ್ತ ಬಾಯಿಂದ ಏನು ಎಷ್ಟು ರಕ್ತ ಬಂತು ಅಂತಂದರೆ ಅವಳು ರೂಮ್ನಿಂದ ನಾನು ಕರೀತಾನೆ ಇಲ್ಲ, ನಾನು ಮಾತಾಡೋದು ನೋಡ್ಕೊಂಡು ಓಡಿ ಬಂದಿದ್ದಾಳೆ. ಏನಾಯ್ತು ಮಮ್ಮಿ ಅಂತ ಅವಳು ಗಾಬರಿ ಮಾಡ್ಕೊಳ್ತಾಳೆ ಅಂತ. ಏನಿಲ್ಲ ಇರೋವತ್ತೀನಿ ಅಷ್ಟು ರಕ್ತ ಏನು ಬಾಯಿ ತುಂಬ ಹರ್ಕೊಂಡು ಈ ಕಡೆ ಎಲ್ಲ ಬಾಯಿ ತುಂಬ ತುಂಬ್ಕೊಬಿಟ್ಟೈತೆ, ರಕ್ತ ಎಲ್ಲ ಸುರಿತೈತೆ. ಅವಳಿಗೆ ಏನೂ ಆಗಿಲ್ಲ, ಸುಮ್ಮನೆ ಸ್ವಲ್ಪ ಬಂದು ಗುದ್ದಿದೆ, ಇಲ್ಲಿ ತುಟಿ ಹತ್ರ ಹೊಡ್ಕೊಂಡಿದ್ದಾನೆ, ಅದಕ್ಕೆ ರಕ್ತ ಬರ್ತಾ ಇರೋದು. ಅಂದರೆ ಸ್ವಲ್ಪ ಅಲ್ಲನ್ ಜಂತಿಗೆ ಅದು ಏಟ್ ಬಿದ್ದೆ. ಡಾಕ್ಟ್ರ್ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಣ್ಣೆ ಆದರೂ ನಾವು ನಮ್ಮ ಸಂಜಯ್ ಸರ್ ಹತ್ರನೇ ಹೋಗೋದು. ಅದು ಒಂದು ಇಲ್ಲಿ ಮಾತಾ ಕ್ಲಿನಿಕ್ಕು ಅಂತ ನಾವಿದ್ದೀವಲ್ಲ, ರಾಮಕೃಷ್ಣನಗರದಿಂದ ಮುಂದೆ ಸಿದ್ದರಾಮಯ್ಯನ ಮನೆ ಇದೆ ಇಲ್ಲಿ, ಅದರಿಂದ ಮುಂದೆ ಹೋದರೆ ಅಲ್ಲೇ ಮಾತಾ ಕ್ಲಿನಿಕ್ ಅಂತ ಚೆನ್ನಾಗಿ ನೋಡ್ತಾರೆ. ನಾವು ಯಾವಾಗಲೂ ಅಲ್ಲೇ ಹೋಗಿ ತೋರಿಸೋ ಅಂಥದ್ದು. ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. 2 ಆಯಿಂಟ್ಮೆಂಟು ಮತ್ತು 1 ಆಯಿಂಟ್ಮೆಂಟು 2 ಔಷಧಿ ಕೊಟ್ಟರು. ಏನೋ ಜ್ವರ ಬಂದರೆ ಕೊಡಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಬಾಯ್.